ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳ ಹಿಂದೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನಿಮಗೆ ಒಂದು ಕಮೆಂಟ್ ಬರುತ್ತೆ ಒಂದು ಚಾನಲ್ಸ್ಗಳಿಂದ, ಆ ಚಾನಲ್ಸ್ ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ, ಈ ಥರ ತಮ್ನೇಲ್ ಹಾಕಿ. ಈ ಒಂದು ವಿಡಿಯೋ ನಾನು ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೇ ಇದೆ, ಬೇಕಾದ್ರೆ ಈ ಕಾರ್ಡ್ ಹಾಕ್ತೀನಿ, ಹೋಗಿ ವಿಡಿಯೋ ನೋಡಿ. ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಥರ ಒಂದಷ್ಟು ಚಾನಲ್ಸ್ಗಳಿದ್ದಾವೆ, ಅವು ನಿಮ್ಮ ಒಂದು ಚಾನಲ್ಗೆ ಸ್ಪ್ಯಾಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ. ಸೊ ನಾನು ಲೈವಲ್ಲಿ ಅನೌನ್ಸ್ ಮಾಡ್ತೀನಿ ಯಾರೋ ಚಾನಲ್ ಹೆಸರು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದೆ. ಲೈವಲ್ಲಿ ಎಲ್ಲನೂ ಕೂಡ ಅನೌನ್ಸ್ ಮಾಡಿದೆ, ಜೊತೆಗೆ ಒಂದೆರಡು ದಿನ ಸ್ಟೋರಿಲೂ ಕೂಡ ಇತ್ತು ಅದು ಯಾವ ಚಾನಲು ಅಂತ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರು, ಕೆಲವೊಂದಷ್ಟು ಜನ ತಿಳ್ಕೊಂಡ್ರು, ಓಕೆ ಈ ಥರ ಇದೆ ಸಿಚುವೇಶನ್ ಅಂತ ಅಂದ್ಬಿಟ್ಟು. ಸೊ ಇನ್ನು ಕೆಲವೊಂದಷ್ಟು ಜನ ನನ್ನ ಲೈವ್ ವಿಡಿಯೋ ನೋಡ್ತಿದ್ದವರು, ಆಮೇಲೆ ನಾನು ಸ್ಟೋರಿ ಹಾಕಿದ್ನಲ್ಲ ಆ ಸ್ಟೋರಿ ನೋಡೋದವರೆಲ್ಲ ತುಂಬ ಜನ ಭಯ ಪಟ್ಕೊಂಡಿದ್ದಾರೆ. ಬ್ರೋ ನಾವು ಅವ್ರ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋದು, ಇವಾಗ ನಮ್ಮ ಚಾನಲ್ ಹೋಗ್ಬಿಡ್ತಾ ಅಂತ ತುಂಬ ಜನ ಭಯಪಟ್ಟಿದ್ದಾರೆ. ಸೊ ಏನು ಹೆದರ್ಕೋಬೇಡಿ, ಆ ಥರ ಏನು ಹೋಗಲ್ಲ. ಒಂದೇನಂತಂದರೆ ಇವಾಗ ಆಲ್ರೆಡಿ ನಮ್ಮಿಂದ ತಪ್ಪಾಗಿದೆ, ಸೊ ಮತ್ತೆ ನಾವು ಆ ತಪ್ಪನ್ನ ಮಾಡೋದು ಬೇಡ ಅಷ್ಟೇ, ಓಕೆನಾ. ಇವಾಗ ನೀವೇನೋ ಆ ಒಂದು ವ್ಯಕ್ತಿಗಳಿಗೆ ನೀವು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೀರಾ ಅಂತಂದರೆ ಇನ್ನು ಮುಂದೆ ನೀವು ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಗೊತ್ತಾದ ಮೇಲೆ ಕೂಡ ನೀವು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಸೇಫ್ ಆಗಿರಿ. ಅಫ್ಕೋರ್ಸ್ ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಅವ್ರ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು, ಅವ್ರ ಕಮೆಂಟ್ಸ್ಗಳಿಗೆ ನಾನು ಕೂಡ ರಿಪ್ಲೈನ ಕೊಟ್ಟಿದ್ದೆ. ನಿಮ್ಗೆ ಗೊತ್ತಿರೋದೆ, ನಾನು ಅಟ್ಲೀಸ್ಟ್ ಒಂದು ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಒಂದು ಆರ್ಟ್ ಆದರೂ ಕೊಡ್ತೀನಿ. ಅದು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಬೆಲೆ ಕೊಡುವಂಥದ್ದು ನಾನು, ಯಾಕೆಂದರೆ ಅವ್ರು ಕಷ್ಟಪಟ್ಟು ಕಮೆಂಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ರಿಪ್ಲೈ ಕೊಡ್ತೀನಿ. ಈ ಥರ ಮಾಡ್ತಾಯಿದ್ದೆ, ಅವ್ರಿಗೂ ಕೂಡ ಕೊಟ್ಟಿದ್ದೆ ಬೈ ಚಾನ್ಸ್, ನನಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ಅಂತ. ಸೊ ಆ ಚಾನಲ್ಸ್ಗಳು ಸೊ ಇನ್ನು ಮುಂದೆ ಈಗಲೂ ಕೂಡ ಕಮೆಂಟ್ ಮಾಡ್ತಾರೆ ಕೆಲವೊಂದು ಸಲ. ಸೊ ಆ ಕಮೆಂಟ್ಗಳಿಗೆ ನಾವು ರಿಪ್ಲೈ ಕೊಡೋಕೆ ಹೋಗ್ಬಾರ್ದು, ಓಕೆನಾ. ಸೊ ನಾನು ಈ ಬ್ಲಾಕ್ ಮಾಡ್ತೀನಿ, ಓಕೆನಾ. ನೀವು ಕೂಡ ಅಷ್ಟೇ, ನಿಮ್ಗೆ ಏನಾರು ಆ ಚಾನಲ್ಸಿಂದ ಮತ್ತೆ ನಿಮಗೆ ಕಮೆಂಟ್ಸ್ ಬಂದರೆ ಬ್ಲಾಕ್ ಮಾಡಿಬಿಡಿ, ಐಡ್ ಮಾಡಿಬಿಡಿ, ಅಥವಾ ಸ್ಪ್ಯಾಮ್ ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡಿಬಿಡಿ, ಓಕೆನಾ. ಸೊ ಸೇಫಾಗಿರ್ತೀರ, ಯಾಕೆಂತಂದರೆ ನಿಮ್ಮ ಚಾನಲ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಕೂಡ ಅವ್ರ ಚಾನಲ್ ಇಂಪಾರ್ಟೆಂಟ್, ಸೇಫಾಗಿರಬೇಕು ಅಂತಂದರೆ ಇದೆಲ್ಲ ಮಾಡಲೇಬೇಕು. ಸೊ ಅವ್ರ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕೆ ಹೋಗ್ಬಿಡಿ, ಕೊಟ್ಟಿದ್ರೆ ತಲೆ ಕೆಡಿಸ್ಕೊಬೇಡಿ, ಓಕೆನಾ. ತುಂಬ ಜನ ಭಯಪಟ್ಟಿರೋದು ಇದು, ಕೊಟ್ಬಿಟ್ಟಿದ್ದೀವಿ ಬ್ರೋ, ರಿಪ್ಲೈ ಕೊಟ್ಬಿಟ್ಟಿದ್ದೀವಿ, ಆಟೋ ಕೊಟ್ಬಿಟ್ಟಿದ್ದೀವಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ. ಏನು ಹೆದರ್ಕೋಬೇಡಿ, ಏನೂ ಆಗೋಲ್ಲ, ಜಸ್ಟ್ ಮುಂದಕ್ಕೆ ಮಾಡಬೇಡಿ ಅಷ್ಟೇ. ಇನ್ನು ನೆಕ್ಸ್ಟ್ ಮತ್ತೆ ಆ ತಪ್ಪನ್ನೇ ಮಾಡಬೇಡಿ, ಯಾಕೆಂತಂದರೆ ಹೇಳೋಕ್ಕಾಗಲ್ಲ ಅವ್ರು ಹೆಂಗೆ ಅಂತ ಅಲ್ವಾ. ನನಗೆ ವಿಷಯ ಬಂದಿರೋ ಪ್ರಕಾರ ಒಂದು ಚಾನಲ್ ಅಂತೂ ಅವರ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಮಾಡ್ತಾ ಇದೆಯಂತೆ, ಇನ್ನೊಂದು ಚಾನಲ್ನ ಎತ್ಕೊಳ್ಳೋಕ್ಕೆ ಈ ಥರ ಕೆಲಸ ಮಾಡ್ತಾಯಿದೆ. ಸೊ ಅಂತಂದರೆ ನಾನು ಆ ವರ್ಡ್ ಹೇಳೋಂಗಿಲ್ಲ ಯೂಟ್ಯೂಬಲ್ಲಿ, ಸೊ ಅದಕ್ಕೋಸ್ಕರ ಹೇಳಲಿಲ್ಲ. ಸೊ ಈ ಥರ ಎಲ್ಲ ನಡೀತಾ ಇದೆ. ಸೊ ಸೇಫಾಗಿರಿ, ಆರಾಮಾಗಿರಿ, ನನ್ನ ವೀಡಿಯೋಸ್ಗಳು ನೋಡ್ತಾ ಇರಿ, ಅವಾಗವಾಗ ಅಲರ್ಟ್ ಮಾಡ್ತಾ ಇರ್ತೀನಿ ನಿಮ್ಮನ್ನ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿರಪ್ಪ, ಏನೇ ಒಂದು ಅಪ್ಡೇಟ್ಸ್ ಬಂದರೂ ನಾನು ಯೂಟ್ಯೂಬಲ್ಲಿ ಕೊಡೋಕ್ಕಾಗ್ದಿರೋದನ್ನ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀನಿ. ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ, ಅಲ್ಲೂ ಕೂಡ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲದರಲ್ಲೂ ಲಿಂಕ್ ಇರುತ್ತೆ. ಸೊ ಸಿಗೋಣ ಅಲ್ಲಿ, ಮಾತಾಡೋಣ, ಓಕೆನಾ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಇದೆ, ದಯವಿಟ್ಟು ಒಂದು ಲೈಕ್ ಮಾಡಿಬಿಡಿ. ಸೊ ತುಂಬ ಜನ ಲೈಕ್ ಮಾಡ್ತಾ ಇದಿರುವಾಗ ತುಂಬ ಖುಷಿ ಆಯಿತು. ಸೊ ಅದೇ ಥರ ನಾನು ಮಾಡೋ ವಿಡಿಯೋಗೆಲ್ಲ ಲೈಕ್ ಮಾಡಿಬಿಟ್ರೆ ನನಗೂ ಕೂಡ ತುಂಬ ಖುಷಿಯಾಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ, ಓಕೆನಾ. ಸೊ ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.